ನಮಸ್ಕಾರ, ಆರ್5 ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುಕ್ಷೇತ್ರ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಗುಡ್ಡ. ಇದು ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು, ಇಲ್ಲಿ ಪ್ರತಿದಿನ ಸುತ್ತಮುತ್ತ ಜಿಲ್ಲೆಯ ಹಾಗೂ ಬೇರೆ ರಾಜ್ಯದ ಭಕ್ತರು ಬಂದು ದೇವಿಯ ದರ್ಶನ ಪಡೆದುಕೊಂಡು ಹೋಗುವರು. ಹಾಗೂ ಪ್ರತಿ ವರ್ಷ ಭಾರತ ಹುಣ್ಣಿಮೆ ದಿನ ದೇವಿಯ ಜಾತ್ರೆ ನಡೆಯುತ್ತದೆ. ಇಲ್ಲಿ ಹೆಚ್ಚು ಜಾಗೆ ಹೊಂದಿದೆ. ಆದರೆ ಬರುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಮತ್ತು ಸರಿಯಾಗಿ ದೇವಸ್ಥಾನ ಹೊರಗೆ ಮತ್ತು ಒಳಗೆ ಸ್ವಚ್ಛತೆ ಇಲ್ಲದಿರುವುದು ಎದ್ದು ಕಾಣುತ್ತದೆ. ದೇವರ ದರ್ಶನಕ್ಕೆ ಹೋಗುವ ಭಕ್ತಾದಿಗಳು ಹರಸಾಹಸ ಪಡುತ್ತಿದ್ದಾರೆ. ಏಕೆಂದರೆ ಬೇಸಿಗೆ ಕಾಲದಲ್ಲಿ ಮತ್ತು ಮಳೆ ಕಾಲದಲ್ಲಿ, ಅದರಲ್ಲೂ ವಿಶೇಷ ದರ್ಶನ ಸಾಲಿನಲ್ಲಿ ಭಕ್ತರು, ಅದರಲ್ಲಿ ಚಿಕ್ಕ ಮಕ್ಕಳ ಜೊತೆ ಬಂದವರ ಪಾಡು ಅಷ್ಟಿಷ್ಟಲ್ಲ. ಹಾಗೂ ವಿಐಪಿ ದರ್ಶನ ಬೇರೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೆ 5 ರೂಪಾಯಿ ಇದ್ದು, ಆದರೆ ಅಲ್ಲಿಯೇ ಕೆಲವು ವ್ಯಕ್ತಿಗಳು ಕಡಿಮೆ ದರದಲ್ಲಿ ದರ್ಶನ ಮಾಡುವವರು ಇದ್ದಾರೆ. ಇದನ್ನು ದೇವಸ್ಥಾನ ಆಡಳಿತ ಮಂಡಳಿಯವರು ಗಮನ ಹರಿಸದಿರುವುದು, ಒಂದಷ್ಟು ದೇವಸ್ಥಾನ ಜನರು ಭಕ್ತರ ಜೊತೆಗೆ ದಬ್ಬಾಳಿಕೆ ಮಾಡುವವರು, ಹಾಗೂ ಅನ್ನಪ್ರಸಾದ ಕಟ್ಟಡದ ಹೊರಗೆ ಸ್ವಚ್ಛತೆ ಇಲ್ಲದಿರುವುದು, ಹಾಗೂ ಅಲ್ಲಿ ದನಕರುಗಳು ಇರುವವು. ಇದರಿಂದ ಭಕ್ತಾದಿಗಳು ಎಚ್ಚರಿಕೆಯಿಂದ ಹೋಗುವುದು. ಇನ್ನು ಇಲ್ಲಿ ಅನೇಕ ಬಗೆಯ ಸಮಸ್ಯೆಗಳು ಇರುವುದರಿಂದ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸರಿಯಾಗಿ ವ್ಯವಸ್ಥೆ ಮಾಡಿ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕೆಂದು ಮನವಿ. ವರದಿಗಾರರು ಮೋಹನ್ ಅಡರಗಟ್ಟೆ, ಧಾರವಾಡ.